ಫ್ರೆಂಡ್ಸ್ ಏನು ಗೊತ್ತಾ, ಯಾರ್ದೋ ಕಾರು ಎಲ್ಲಮ್ಮನ ಜಾತ್ರೆ ಅನ್ನಂಗೆ ಮೊನ್ನೊಂದು ಕಾರ್ ತಗೊಂಡು ವಿನಯ್ ಓಡಿಸ್ತವನೆ. ಹೋಗೋಣ ಬಾ ಒಂದು ರೌಂಡು ಅಂತ ಕರ್ಕೊಂಬಂದವನೆ, ಆದರೆ ಅವನಿಗೆ ಓಡ್ಸೋಕ್ಕೆ ಬರೋಲ್ಲ. ಎಲ್ಬೋಲ್ ನನ್ನ ಮಗ. ಫ್ರೆಂಡ್ಸ್ ಮೂರು ಜನ ಇಟ್ಕೊಂಡು ಅವಳಿಗೆ ಮುಡಿ ಕೊಡಿಸ್ತವ್ರೆ. ಅವಳು ತುಂಬ ಅಳ್ತವಳೆ. ಬೋಡಿ ಆದಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ರೀ. ನೋಡಿ ನಮ್ಮ ಪಾಪ ಯಾಕೋ ಸಿಕ್ಕಾಪಟ್ಟೆ ಆಟ ಮಾಡ್ತಾವೆ. ನೀವು ಕಾರಲ್ಲಿ ಬಂದಿದ್ದೀವಿ, ಕಾರಲ್ಲಿ ಬರೋವಾಗೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆದರೆ ಪಾಪ ಸಿಕ್ಕಾಪಟ್ಟೆ ತಲಾಟೆ ಮಾಡ್ತಿದ್ದ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸಾರಿ. ಸೊ ದಟ್ ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ ನಮ್ಮ ಪಾಪನ ಅಜ್ಜಿ ಆಟ ಆಡಿಸ್ತೈತಿ. ಫ್ರೆಂಡ್ಸ್ ಫುಲ್ಲು ಬಾಡೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಬರೋವಾಗ ಚೆನ್ನಾಗಿದ್ದೆ, ಕಾರಲ್ಲಿ ಬರೋವಾಗ ಫುಲ್ಲು ಬಾಡೋಗ್ಬಿಟ್ಟಿದ್ದೀನಿ. ಎಲ್ಲ ನನ್ನನ್ನೇ ನೋಡ್ತಾರೆ ಅಲ್ಲಿ ನಿಂತಿರೋರೆಲ್ಲರೂ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದು ಎಳ್ನೋಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಾಕೆ ಅಂತಂದರೆ ನಮ್ಮ ಅನಾಗ ಹಂಗೆ ಮುಡಿ ಇತ್ತು, ಸೊ ನಾವು ಮುಡಿ ಕೊಡೋಕ್ಕಂತ ಬಂದಿದ್ದೀವಿ. ಸೊ ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ವ್ಲಾಗ್ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಎಲ್ಲರಿಗೂ ನಾನು ಫಸ್ಟು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಮ್ಮ ಪಾಪು ಕಾರಲ್ಲಿ ಹೋಗುವಾಗ ತುಂಬ ರಗಳೆ ಮಾಡ್ತಾಯಿದ್ದ, ಸೊ ದಟ್ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ನಾವು ಯಾರ್ಯಾರು ಬಂದಿದ್ದೇವೆ ಅಂದರೆ ನಾನು, ನಮ್ಮ ಅಜ್ಜಿ, ನನ್ನ ಗಂಡ ಮತ್ತು ಭಾವ, ಅತ್ತಿಗೆ ಅವರ ಅತ್ತೆ ಎಲ್ಲರೂ ಹೋಗಿದ್ದೀವಿ. ಸೊ ಬನ್ನಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಫುಲ್ಲು ಬಾಡೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಬರೋವಾಗ ಚೆನ್ನಾಗಿದ್ದೆ, ಕಾರಲ್ಲಿ ಬರೋವಾಗ ಫುಲ್ಲು ಬಾಡೋಗ್ಬಿಟ್ಟಿದ್ದೀನಿ. ಎಲ್ಲ ನನ್ನನ್ನೇ ನೋಡ್ತಾರೆ ಅಲ್ಲಿ ನಿಂತಿರೋರೆಲ್ಲರೂ. ಸರಿ ಫ್ರೆಂಡ್ಸ್, ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ನೋಡಿ ಅವರು ನಮ್ಮ ಭಾವ, ಇವರು ನಮ್ಮ ಅತ್ತಿಗೆ, ಅವರ ಅಮ್ಮ. ಇವಳಿಗೆ ಮುಡಿ, ದಿಂಡಿಗೆ ಮುಡಿ ಇವಾಗ. ಸೊ ಬನ್ನಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ಇವಾಗ ಮುಡಿ ಕೊಡ್ತಾವ್ರೆ. ಅಳ್ತೋಳೆ ಅನಾಗ ಫುಲ್ಲು. ನೋಡಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗ್ತೈತೆ. ಸೌಂಡ್ ಕೇಳಿಸ್ತೈತಾ ಇಲ್ವಾ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಳ್ತಾಳೆ ಫುಲ್ಲು. ಚೆನ್ನಾಗಿ ಹಿಡ್ಕೊಂಡವ್ರೆ ಅವಳನ್ನ, ಗುಂಡೋನ. ಗೈಸ್ ಅವಳು ತುಂಬ ಅಳ್ತಾವಳೆ. ಅವಳು ಬೋಡಿ ಆದಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೆಕ್ಸ್ಟ್ ಮುಂದೆ ಹೋಗಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಫ್ರೆಂಡ್ಸ್ ಮೂರು ಜನ ಇಟ್ಕೊಂಡು ಅವಳಿಗೆ ಮುಡಿ ಕೊಡಿಸ್ತವ್ರೆ. ಅವಳು ತುಂಬ ಅಳ್ತವಳೆ. ಬೋಡಿ ಆದಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ರೀ. ಟವಲ್ ತೊಗೊಂಡು ಬಂದಿದ್ವಿ, ಗುಂಡಿಗೆ ಸ್ನಾನ ಮಾಡಿಸ್ತಾಳೆ. ಬನ್ನಿ ಹೋಗೋಣ, ಟವಲ್ ಕೊಟ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡೋಣ. ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು. ಇಲ್ಲಿ ಬಾವಿ ಬೇರೆ ಐತೆ, ಬಾವಿ ನೀರು ಐತೆ. ಬಾವಿ ನೀರು ಐತೆ, ಕಾಣಿಸ್ತೈತಾ? ಇವೇ ದೇವಸ್ಥಾನ, ಸಿದ್ದರಾಮೇಶ್ವರ ದೇವಸ್ಥಾನ. ಅವರಪ್ಪ ಮುಡಿ ಮಾಡಿಸ್ಕೊಂತೈತೆ, ಅವಳು ಸ್ನಾನ ಮಾಡ್ಕೊತಾವಳೆ. ಫ್ರೆಂಡ್ಸ್ ಏನು ಗೊತ್ತಾ, ಯಾರ್ದೋ ಕಾರು ಎಲ್ಲಮ್ಮನ ಜಾತ್ರೆ ಅನ್ನಂಗೆ ಮೊನ್ನೊಂದು ಕಾರ್ ತಗೊಂಡು ವಿನಯ್ ಓಡಿಸ್ತವನೆ. ಹೋಗೋಣ ಬಾ ಒಂದು ರೌಂಡು ಅಂತ ಕರ್ಕೊಂಬಂದವನೆ, ಆದರೆ ಅವನಿಗೆ ಓಡ್ಸೋಕ್ಕೆ ಬರೋಲ್ಲ. ಎಲ್ಬೋಲ್ ನನ್ನ ಮಗ. ಹೆಂಗೆ ಓಡಿಸ್ತವನೆ, ನಂಗೆ ಭಯ ಆಗ್ತೈತೆ. ಅವ್ನು ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು, ನಾನು ಕೂಡ ಅವನ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕಾರಲ್ಲಿ. ಗಡ ಅಂತೈತೆ ಕಾರ್ ಬೇರೆ. ಎಲ್ಲಿ ಕರ್ಕೊಂಡು ಹೋಗ್ತಾನೋ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಮುಂದೆ. ಫುಲ್ಲು ಸ್ಲೋವಾಗಿ ಓಡಿಸ್ತವನೆ ಕಾರ್ನ. ಅವನು ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿರೋದಲ್ವಾ, ಆಮೇಲೆ ಕಾರಿಗೆ ಏನಾದರೂ ಡ್ಯಾಮೇಜ್ ಆದರೆ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಅಂತ ಫುಲ್ಲು ಸ್ಲೋವಾಗಿ ಓಡಿಸ್ತವನೆ. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತವನೆ. ಫಸ್ಟ್ ಟೈಮ್ ಅಂದರೂ ನಾನು ಅವನ ಜೊತೆ ಫಸ್ಟ್ ಟೈಮ್ ಬಂದಿರೋದು. ನನಗೂ ಒಳ್ಳೆ ಫೀಲ್ ಆಗ್ತೈತೆ. ಅವನು ಚೆನ್ನಾಗಿ ಓಡಿಸ್ತಾನೆ, ಪರವಾಗಿಲ್ಲ. ಆಲ್ ದ ಬೆಸ್ಟ್. ಮುಂದೆ ಒಂದು ಕಾರ್ ತೊಗೊಳ್ಳೋ ಥರ ಬೆಳಿ ಚಿನ್ನಮ್ಮ. ಥ್ಯಾಂಕ್ ಯು ಸೊ ಮಚ್. ಸರಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಮೇ ಬಿ ಅವರು ಪಾಪಂಗೆ ರೆಡಿ ಮಾಡ್ತಾಯಿದ್ರು, ಸ್ನಾನ ಮಾಡ್ತಿದ್ರು ಮುಡಿ ಕೊಟ್ಟ ಮೇಲೆ. ಸೊ ರೆಡಿ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಬನ್ನಿ ಅವ್ರು ಏನು ಮಾಡ್ತಾಯಿದ್ರು ಅಂತ ನೋಡ್ಕೊಬರೋಣ. ಸೊ ಫ್ರೆಂಡ್ಸ್ ಇವಾಗ ಕಾರು ಪಾರ್ಕ್ ಮಾಡಿ ಬಂದ್ವಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋ ಏನು ಮಾಡ್ತಾರೆ ನೋಡೋಣ. ಅನಾಗ ಇಲ್ಲಿ ವಿಡಿಯೋ
ಇಲ್ಲಿ ನೋಡವಾ ಹಾಯ್ ಮಾಡು ಹಾಯ್ 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 ಮಾಡು ಚಿನ್ನಿ ಹಾಯ್ ಹಾಯ್ ಮಾಡು ಬಾಯ್ ಮಾಡಮ್ಮ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ನೋಡಿ ಹೆಂಗೆ ಕಾಣಿಸ್ತಾವಳು ಅವಳು ಬೋಡಿ ಅನ್ನಗ ಬೋಡಿ ಅನ್ನಗ ಬೋಡಿ ಅನ್ನಗ ಹಾಯ್ ಮಾಡೋದು ಹೆಂಗಮ್ಮ ಆಯಿ ಅವಳು ಫುಲ್ ಡಲ್ ಆಗ್ಬಿಟ್ಟವಳೆ ಅಳ್ತಾ ಇದ್ಲಲ್ವ ಇಷ್ಟೊತ್ತು ಅದಕ್ಕೆ ಅಪ್ಪ ಮಗಳು ಹೆಂಗೆ ಕಾಣಿಸ್ತವ್ರೆ ಬೋಡಿಗಳು ಬೋಡಿ 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 ಮೊಡ್ಲಕ್ಕಿ ಐಟಮ್ ತಗೊಂಡೋಗ್ಬೇಕಂತ ಬಂದಿದ್ದೀವಿ ಕಾರಲ್ಲಿತ್ತು ಎಲ್ಲ ಐಟಮ್ಸು ಸೊ ದೊಡ್ಡ ತೊಗೊಂಡೋಗಿ ಬಂದಿದ್ದೀವಿ ಇವರಿಬ್ರು ಜಗಳ ಆಡ್ತಾ ಇಲ್ಲ ಬೇರೆ ದೇವಸ್ಥಾನಕ್ಕೂ ಹೋಗ್ಬೇಕು ಸೊ ದೊಡ್ಡ ಈ ದೇವರಿಗೆ ಮೊಡ್ಲಕ್ಕಿ ತಂದಿಲ್ಲ ಅಂತ. ಸೊ ಫ್ರೆಂಡ್ಸ್ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ರು ಅಂತ ಹೇಳ್ತೀನಿ. ಸೊ ದೇವರು ಕೂಡ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಪಾಪು ಸ್ವಲ್ಪ ರಗಳೆ ಮಾಡ್ತಿದ್ದೆ ಅಷ್ಟೇ, ಚೆನ್ನಾಗೇ ದರ್ಶನ ಆಯಿತು. ಆಮೇಲೆ ನಮ್ಮ ಗುಂಡಮ್ಮ ಫುಲ್ಲು ಎಲ್ಲರ ಬ್ಯಾಗು ಎಳ್ಕೊಂಡು ಆಟಾಡ್ತಿದ್ಲು, ಎಲ್ಲರ ಬೇರೆಯವ್ರ ಬ್ಯಾಗೆಲ್ಲ ಎಳ್ಕೊಂಡು ಆಟಾಡ್ತಿದ್ಲು ಅವಳು. ಸೊ ದಟ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ, ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೋಬೇಕಂತ. ಬನ್ನಿ ನೋಡಿ ಎಲ್ಲರೂ ಕೂತ್ಕೊಂಡಿದ್ದೀವಿ ಇವಾಗ ದೇವಸ್ಥಾನದಲ್ಲಿ. ಕಾರ್ ಕೀ ಇವಾಗ ಹೊರಡ್ತೀವಿ, ಬನ್ನಿ ಹೋಗೋಣ. ಹೋಗ್ತಿದ್ದಾರೆ ನನ್ನ ಗುಂಡ ಅಳ್ತಾವನೆ, ನನ್ನ ನೋಡಿ ಅಳ್ತಾವನೆ. ಬನ್ನಿ ಫ್ರೆಂಡ್ಸ್, ಕಾರಲ್ಲಿ ಸಿಗ್ತೀನಿ. ಸಾರಿ ನಾನು ಕಾರಲ್ಲಿ ಸಿಗ್ತೀನಿ ಅಂದೆ, ಆದರೆ ಇಲ್ಲಿ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅನಿತಕ್ಕ ಅವ್ರು ವಿಡಿಯೋ ಕಾಲಲ್ಲಿದ್ದಾರೆ, ಅವರು ಬರ್ತಾಯಿದ್ದಾರೆ, ಎಲ್ಲರೂ ಹೋಗ್ತಾಯಿದ್ದೀವಿ. ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಹೊರಡ್ತೀವಿ. ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ರಗಳೆ ಮಾಡ್ತಾವನೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವಸ್ಥಾನದಲ್ಲಿ. ಸೊ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ದೇವಸ್ಥಾನದಲ್ಲಿ ಇಲ್ಲೂ ಕೂಡ ತುಂಬ ಜನನೇ ಇದ್ದರು, ಅದಕ್ಕೆ ವಿಡಿಯೋದಲ್ಲಿ ದೇವರೇ ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ಫ್ರೆಂಡ್ಸ್, ಇವಾಗ ದೇವಸ್ಥಾನ ದರ್ಶನ ಆಯಿತು, ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ದೇವಸ್ಥಾನದವರೇ ಊಟ ಕೂಡ ಕೊಡ್ತವ್ರೆ, ಇಲ್ಲೇ ಊಟ ಮಾಡ್ಕೊಂಡು ಹೊರಡ್ತೀವಿ. ಸೊ ನಾನು ಒಬ್ಬಳೇ ಈಚೆ ಕೂತ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಅಜ್ಜಿ ಊಟ ಮಾಡ್ತೈತೆ, ಪಾಪನ ಜೊದಾಯಿಸ್ಬೇಕಲ್ವಾ, ಇವನು ಊಟ ಮಾಡೋಕ್ಕೆ ಬಿಡಲ್ಲ ಅಲ್ವಾ, ಅದಕ್ಕೆ ಈಚೆ ಕೂತ್ಕೊಂಡಿದ್ದೀನಿ. ಅಜ್ಜಿ ಬಂದರೆ ನಾನು ಊಟ ಮಾಡ್ಕೊಂಡು ನಿಮಗೆ ಸಿಗ್ತೀನಿ, ಆಯಿತಾ? ಓ ಫ್ರೆಂಡ್ಸ್, ನಾನು ಊಟ ಮಾಡೋಕ್ಕೆ ಮುಂಚೆ ಎಲ್ಲರದು ಊಟ ಆಗೋಗಿತ್ತು. ನಾನು ಒಬ್ಬಳೇ ಬೇಜಾರಲ್ಲಿ ಊಟ ಮಾಡ್ತಿದ್ದೆ. ಆದರೂ ನನ್ನ ಜೊತೆ ಅನಿತಕ್ಕ ನನ್ನ ಜೊತೆ ಇತ್ತು ಕಂಪ್ನಿಗೆ ಅಂತ. ಆದರೂ ನಾನು ಬೇಗನೆ ತಿಂದೆ, ಗಬ್ಬ ಅಂತ ತಿಂದೆ, ಯಾಕಂದ್ರೆ ನಮ್ಮ ಪಾಪು ಅಳ್ತಾ ಇದ್ದ ಈಚೆ ಕಡೆ ಅಂತ ಹೇಳ್ಬಿಟ್ಟು. ಊಟ ಮಾಡ್ಬಿಟ್ಟು ನಾವು ಹೊರಟ್ವಿ. ಸೊ ಫ್ರೆಂಡ್ಸ್ ನೋಡಿ, ನಾವು ಇವಾಗ ಹೊರಟ್ವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ದಟ್ ಬನ್ನಿ ಮುಂದೆ ವ್ಲಾಗ್ ಏನಾಗುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಹೋಗ್ತಾ ಕಾರಲ್ಲಿ ಸಾಂಗ್ ಕೂಡ ಆಡ್ಕೊಂಡು ಹೋದ್ವಿ. ನೋಡಿ ಯಾವ ಸಾಂಗ್ ಅಂತ ಕೇಳಿಸ್ಕೊಳ್ಳಿ. ಫ್ರೆಂಡ್ ಆಮೇಲೆ ಅವರು ನನ್ನ ಮನೆಗೆ ಬಿಟ್ಬಿಟ್ಟು ಅವರು ಕೂಡ ಹೊರಟು. ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್ 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 ಬಾಯ್. ಭಾನುವಾರ ಬೇಗ ಬನ್ನಿ. ಬಾಯ್ ಗುಂಡಮ್ಮ. ಸೊ ಫ್ರೆಂಡ್ಸ್, ಹೋಗ್ತಿದ್ದೀವಿ. ಅವ್ರು ಬೆಂಗಳೂರಿಗೆ ಹೋಗ್ತವ್ರೆ, ಅವ್ರಿಗೆ ಬಾಯ್ ಮಾಡ್ತಾ ಇದ್ದೀನಿ. ಕಾರು ಟರ್ನ್ ಮಾಡ್ಕೊತಾವ್ರೆ. ಬಾಯ್. ಎಲ್ಲರೂ ವ್ಲಾಗಲ್ಲಿ ಬರ್ತೀರಾ? ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇವಾಗ ಬಂದ್ವಿ ಮನೆಗೆ. ನಾನು ಅಲ್ಲಿಂದನೂ ವ್ಲಾಗ್ ಮಾಡಿದ್ದೀನಿ. ನಮ್ಮ ತಾತನ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಕೀಪ್ ವಾಚಿಂಗ್.